ಹಾಯ್ ಗಾಯ್ಸ್, ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷಾ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎವ್ರಿ ಒನ್ ಇಸ್ ಡೂಯಿಂಗ್ ಗ್ರೇಟ್. ಇದು ಫ್ರೈಡೇ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ಇಲ್ಲಿ ನಾನು ಮಾರ್ನಿಂಗ್ ಎದ್ದ ತಕ್ಷಣ ಸ್ವಲ್ಪ ಗ್ರಾಸರೀಸ್ ಮತ್ತು ಫ್ಲವರ್ಸ್ ಎಲ್ಲ ಆರ್ಡ್ರ್ ಮಾಡಿದ್ದೆ. ಸೊ ಅದೆಲ್ಲ ಬಂದಿತ್ತು. ಸೊ ಹಂಗೆ ಡೈನಿಂಗ್ ಟೇಬಲು ಫುಲ್ ಮೆಸ್ ಆಗಿತ್ತು ಅಂತ ಅದನ್ನು ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಹೋಗ್ತಾ ಇದ್ದೆ. ಸೊ ಫ್ರೈಡೇ ಆಗಿರೋದ್ರಿಂದ ಪೂಜೆಗೆ ಬೇಕಾಗಿರುತ್ತೆ ಅಲ್ವಾ. ಸೊ ಅದಕ್ಕೆ ನಾನು ಸ್ವಲ್ಪ ಫ್ಲವರ್ಸು ಮತ್ತು ಸ್ವಲ್ಪ ತರಕಾರಿ ಎಲ್ಲ ತರಿಸಿದೆ. ಅದ್ರ ಜೊತೆಗೆ ರೋಸ್ಮೇರಿ ಲೀವ್ಸ್ನ ತರಿಸಿದೆ. ಈಗೀಗ ಅಂತೂ ಏರ್ ಫಾಲ್ ತುಂಬಾ ಜಾಸ್ತಿ ಆಗ್ತಾಯಿದೆ. ಸೊ ಅದು ಕಂಟ್ರೋಲ್ ಮಾಡೋದು ಹೇಗೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಹಾಗೆ ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ರು ರೋಸ್ಮೇರಿ ಲೀವ್ಸ್ನ ಟ್ರೈ ಮಾಡಿ ಅಂತ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ರೋಸ್ಮೇರಿದು. ಸೊ ಅದು ಆದಮೇಲೆ ಬ್ರೇಕ್ಫಾಸ್ಟ್ ಮಾಡಬೇಕಲ್ಲ. ಸೊ ಗೊತ್ತಿರುತ್ತೆ ನಿಮಗೆ, ನನ್ನ ಬ್ರೇಕ್ಫಾಸ್ಟ್ ಯೂಶ್ವಲಿ ಫ್ರೂಟ್ಸ್ ಇರುತ್ತೆ. ಸೊ ಕಟ್ ಫ್ರೂಟ್ಸ್ ಇತ್ತು, ಅದನ್ನೇ ಸ್ವಲ್ಪ ಒಂದು ಬೌಲ್ಗೆ ಹಾಕಿ ಫ್ರೂಟ್ ಸಲಾಡ್ ಥರ ಮಾಡಿಕೊಂಡೆ. ಸೊ ಜಸ್ಟ್ 2 ಫ್ರೂಟ್ಸ್ ಇತ್ತು ಅಷ್ಟೇ. ಸೊ ಅದನ್ನೇ ಬ್ರೇಕ್ಫಾಸ್ಟ್ ಥರ ಮಾಡಿಕೊಂಡೆ. ಸೊ ಹಾಗೇ ನನ್ನ ಮಗುಗೂ ತಿನ್ನಿಸ್ಕೊಂಡು ನಾನು ಬ್ರೇಕ್ಫಾಸ್ಟ್ ಮಾಡಿಕೊಂಡೆ. ಹಾಗೆ ನನ್ನ ನೇಬರ್ ಒಬ್ಬರು ಅವ್ರ ಊರಿಂದ ಸ್ವಲ್ಪ ಕರಿ ಲೀವ್ಸ್ ತರಿಸಿದ್ರು ನನಗೋಸ್ಕರ ಅಂತ. ಅದು ತುಂಬಾ ಇತ್ತು ಕರಿ ಲೀವ್ಸು. ಸೊ ಕರಿ ಲೀವ್ಸ್ ಅಂದರೆ ಕರ್ಬೇವಿನ ಸೊಪ್ಪು, ಅದು ತುಂಬಾ ಇತ್ತು ಮನೇಲಿ. ಸೊ ಅದು ಕ್ಲೀನ್ ಮಾಡೋಣ ಅಂತ ತೆಗೆದಿಟ್ಟು ಒಂದು 2-3 ಡೇಸೇ ಆಗೋಗ್ಬಿಟ್ಟಿತ್ತು. ಸೊ ಅದನ್ನು ಕ್ಲೀನ್ ಮಾಡ್ಕೋತಾ ಇದ್ದೆ. ಅದನ್ನು ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಾಕಾಗೋಯಿತು. ಸೊ ತುಂಬಾ ಕೊಟ್ಟು ಕಳಿಸಿದ್ರು ಪಾಪ. ಅದನ್ನು ಎಲ್ಲ ಕ್ಲೀನ್ ಮಾಡಿ ಎತ್ತಿಡ್ತಾ ಇದ್ದೆ. ಸೊ ಹಾಗೆ ನಾನು ಸ್ವಲ್ಪ ಚಿಕ್ಕ ಕಿಚನ್ ಕ್ಲೀನಿಂಗು ಅದು ಇದು ಅದೆಲ್ಲನೂ ಮುಗಿಸ್ಕೊಂಡೆ ಅದ್ರ ಜೊತೆನೇ.
ನೆಕ್ಸ್ಟ್ ಇಲ್ಲಿ ಲಂಚ್ ಪ್ರಿಪೇರ್ ಮಾಡ್ತಾಯಿದ್ದೆ. ಲಂಚ್ಗೆ ಕಾರ್ನ್ ಸ್ಯಾಲಡ್ ಮತ್ತು ಚಿಕನ್ ಕರಿ ಮತ್ತು ರೈಸ್. ಸೊ ಕಾರ್ನ್ ಸ್ಯಾಲಡ್ ಮಾಡೋದು ತುಂಬಾ ಈಸಿ. ಲೈಕ್ ಸ್ವೀಟ್ ಕಾರ್ನ್ ತೊಗೊಂಡು ಅದನ್ನು ಫಸ್ಟು ಬಾಯ್ಲ್ ಮಾಡ್ಕೊಳ್ಳಿ. ಬಾಯ್ಲ್ ಮಾಡಿಕೊಂಡು ಅದನ್ನೆಲ್ಲ ಬಿಡಿಸಿಟ್ಕೊಂಡು ಒಂದು ಪ್ಯಾನ್ಗೆ ಬಂದುಬಿಟ್ಟು ನೀವು ಸ್ವಲ್ಪ ಬಟರ್ ಮತ್ತು ಸ್ವಲ್ಪ ಆನಿಯನ್, ಅದು ನಿಮ್ಮ ಇಷ್ಟ ಆನಿಯನ್ ಹಾಕೋದು ಬಿಡೋದು. ಸೊ ನಾನಿಲ್ಲಿ ಆನಿಯನ್ ಹಾಕಿದ್ದೆ. ಸೊ ಆನಿಯನ್ ಮತ್ತು ಕಾರ್ನ್ ಮತ್ತು ಸ್ವಲ್ಪ ಸಾಲ್ಟ್, ಸ್ವಲ್ಪ ಪೆಪ್ಪರ್ ಹಾಕ್ಬಿಟ್ಟು ಚೆನ್ನಾಗಿ ಸಾಟೆ ಮಾಡಿದ್ರೆ ಮುಗಿಯುತ್ತೆ. ಅದು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ವೆರಿ ಹೆಲ್ತಿ ಟು. ಆ್ಯಂಡ್ ಇಲ್ಲಿ ಚಿಕನ್ ಕರಿ ಮಾಡ್ತಾಯಿದ್ದೀನಿ. ಚಿಕನ್ ಕರಿ ಈಸ್ ನಥಿಂಗ್ ಬಟ್ ನಾರ್ಮಲ್ ಚಿಕನ್ ಕರಿನೇ. ಸೊ ನಮ್ಮ ಕೂರ್ಗ್ ಸ್ಟೈಲ್ ಚಿಕನ್ ಕರಿ ಇದು. ಸೊ ನಾನಿಲ್ಲಿ ಚಿಕನ್ ಕರಿ ಪ್ರಿಪೇರ್ ಮಾಡ್ತಾಯಿದ್ದೆ. ಜೊತೆಗೆ ಕಾರ್ನ್ ಸ್ಯಾಲಡ್ ಕೂಡ ಪಕ್ಕದಲ್ಲೇ ಮಾಡ್ಕೊತೀನಿ. ಸೊ ಇದು ನನ್ನ ಲಂಚ್ ಆಗಿತ್ತು. ರೈಸ್, ಸ್ಯಾಲೆಡ್ ಪ್ಲಸ್ ಸ್ವಲ್ಪ ಚಿಕನ್ ಕರಿ ಇವತ್ತಿನ ಲಂಚ್ ಆ್ಯಂಡ್ ಇಟ್ ವಾಸ್ ರಿಯಲಿ ಯಮ್ಮಿ. ನೀವು ಟ್ರೈ ಮಾಡಿ. ಆ್ಯಂಡ್ ನಿಮಗೇನಾದರೂ ಚಿಕನ್ ರೆಸಿಪಿ ಬೇಕು ಅಂತ ಹೇಳಿದ್ರೆ ನನಗೆ ಹೇಳಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಚಿಕನ್ ರೆಸಿಪಿ ಹೇಳ್ಕೊಡ್ತೀನಿ. ನಥಿಂಗ್ ಬಟ್ ಇಟ್ಸ್ ಅ ಕೂರ್ಗ್ ಸ್ಟೈಲ್ ಚಿಕನ್ ರೆಸಿಪಿ. ಸೊ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಹಾಗೆ ಊಟ ಮಾಡಿ ಒಂದೊಳ್ಳೆ ನ್ಯಾಪ್ ಆಯಿತು ಇವತ್ತು.
ಸೊ ನ್ಯಾಪಾಗಿ ಸಂಜೆ ನಾವು ದೇವಸ್ಥಾನಕ್ಕೆ ಅಂತ ಹೋದ್ವಿ. ದೇವಸ್ಥಾನ ಅಂದರೆ ನಾವು ಚಿಕನ್ ತಿಂದು ದೇವಸ್ಥಾನಕ್ಕೆ ಹೋಗ್ತೀರಾ ಅಂದರೆ ನೋ, ಸ್ನಾನ ಮಾಡಿಕೊಂಡೇ ಹೋಗಿದ್ದು. ಸೊ ನೈಟ್ ಡಿನ್ನರ್ ಬಂದು ನೈಟ್ ಡಿನ್ನರ್ ಮಾಡಿದ್ವಿ. ನೈಟ್ ಡಿನ್ನರ್ ಬಂದುಬಿಟ್ಟು ದೋಸೆ, ರವಾ ದೋಸೆ ಪ್ಲಸ್ ಚಿಕನ್ ಕರಿ. ಹಾಗೆ ಟಿ ವಿನೂ ನೋಡ್ಕೊಳ್ತಾ ಊಟನೂ ಮಾಡ್ಕೊಳ್ತಾ ನನ್ನ ಮಗಳು ನನ್ನ ಹಸ್ಬೆಂಡ್ ಆಟಾಡ್ತಾಯಿದ್ರು. ಸೊ ಹೀಗೆ ನನ್ನ ಡೇ ಇವತ್ತು ಮುಗಿಯುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.